ಹೊಂದಿದಂಥದ್ದು ಗೋಕಾಕ್ ತಾಲೂಕು. ಶೈಕ್ಷಣಿಕ ಇನ್ನೂ ಬೆಳಿಬೇಕಾದದ್ದು, MBBS ಕಾಲೇಜ್ಗಳಲ್ಲಿ ಬರಬೇಕಾದದ್ದು, ಎಲ್ಲನೂ ಬರಬೇಕಾಗಿದ್ದು ಬೇಕಾದ ದೊಡ್ಡ ಏನಪ್ಪ ಅಂದ್ರೆ ತಾಲೂಕು ಹೌದು, ಜೊತೆಗೆ ಅಭಿವೃದ್ಧಿ ಆಗುತ್ತಿರೋ ತಾಲೂಕು ಹೌದು. ಇವ್ಯಾವು ಇಲ್ಲದ ಕೈಯಲ್ಲಿ ಜನ ಚಲ್ಪಡಿಸ್ತಾಯಿದ್ರು. ಈಗ ಸ್ವಲ್ಪ ಏನೋ ಒಂದಿಷ್ಟ ಸತೀಶ್ ಜಾರಕಿಹೊಳಿ ಅವರು ಅವ್ರು ತಂದರು ಅಥವಾ ಮತ್ತೆ ಅರ್ಥದಲ್ಲಿ ಒಂದಿಷ್ಟು ಶುರುವಾಯ್ತಪ್ಪ ನಮ್ಮಲ್ಲೇ ಅನ್ನುವಂಥದ್ದು ಒಂದು ಸಮಾಧಾನ. ಅದೇ ರೀತಿ ಇನ್ನೂ ಬೆಳೀಲಿ ಅನ್ನುವಂಥ ಕಾರಣ. ಅದಕ್ಕಾಗಿ ಜಿಲ್ಲೆ ಆಯ್ತು ಅಂದರೆ ಇನ್ನೂ ಅಷ್ಟು ಹೆಚ್ಚು ಅವಕಾಶ ಸಿಗ್ತಾವೆ ಮತ್ತು ಹೆಚ್ಚಿಗೆ ಫಂಡು ಬರ್ತಾ ಇರ್ತಾವೆ, ಡೆವಲಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ದಿಶೆಯಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕಂದ್ರೆ ಸಾಕಷ್ಟು ಈಗ ಅದರ ಅನುಭವನ ಪಡ್ಕೊಂಡಿದ್ದಾರೆ, ನಾಲೆಜ್ ತೊಗೊಂಡಿದ್ದಾರೆ. ಹೆಂಗಿರ್ತದಪ್ಪ ಜಿಲ್ಲೆ ಅಂದರೆ ಏನು, ಅದರ ಆಳ ನಿರಾಳ. ಒಂದು ಕಾಲಕ್ಕಿಲ್ಲ ಪಾಪ ಅವರು ಡೆವಲಪ್ ಆದಾಗ ನಾಲೆಜ್ ಗೊತ್ತಾಗಿದೆ ಅವರಲ್ಲಿ. ಆದರೆ ಜಲ್ದಿ ಮಾಡಿಸ್ತಾರೆ, ಭಾಳ ಯೋಗ್ಯ ಆಗ್ತದೆ. ಡಿಸೆಂಬರ್ 31 ಆಗಲೇಬೇಕಂತ ಅನಿವಾರ್ಯತೆ ಬಂದದ. ಜನ ಅದನ್ನ ಕೇಳ್ತಾ ಇದ್ದಾರೆ. ಎಲ್ಲಿ ಹೋಗಿ ನೀವು ಭೇಟಿ ಆದರೂ ನಮಗೂ ಸಾಕಷ್ಟು ಫೋನ್ ಮಾಡ್ತಾ ಇರ್ತಾರೆ, ಏನು ಸರ್ ಆಗ್ತಿರಿ ಏನು ಸುದ್ದಿಗಳು ಅಂತೇಳಿ. ನಾವು ಸುದ್ದಿ ಸುರಾಪ್ಗಳು ಅಂದ ತಕ್ಷಣ ನಮ್ಮನ್ನು ಕೇಳ್ತಿರ್ತಾರೆ. ಆದರೆ ನಮಗೂ ಒಳಗಿನ ಸುದ್ದಿಗಳು ಗೊತ್ತಾಗ್ತಾ ಇರೋದಿಲ್ಲ. ಯಾಕಂದ್ರೆ ನಮ್ಮದು ಲಿಮಿಟೇಷನ್ಸ್ ಇರ್ತಾವೆ. ಬಟ್ ಒತ್ತಡ ಬಂದರೆ ತರುವ ದೃಷ್ಟಿಯಲ್ಲ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಬಿಡಬಹುದು ವಿನ ಆ ಕೆಲಸ ಮಾಡಬೇಕಾದವರು ಇವತ್ತು ಉಸ್ತುವಾರಿ ಜೊತೆಗೆ ಇನ್ನುಳಿದ ಮಂತ್ರಿಗಳು ಜನ ಇದು ಕೇಳ್ತಾ ಇದ್ದಾರೆ. ಅವ್ರ ಬೇಡಿಕೆ ಈಡೇರಿಸಬೇಕಾಗಿದ್ದು ಅವರ ಪ್ರಥಮ ಕರ್ತವ್ಯ. ಅದನ್ನು ಮಾಡ್ತಾರೆ ಅನ್ನೋ ಭರವಸೆನೂ ಎಲ್ಲರೂ